श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम बहतकुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयतं हरिं। करोतु मम कल्याणं हरिर्हयमुखाभिदः गुरुश्च मध्वनामा मे वरदोऽस्तु निरन्तरम्। वाणिते करवण्यम्ब चरणो सर्वदा मद्वाक्यस्मरणीर्भूयात्। श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ। ಭವಿಷ್ಯೋತ್ತರ ಪುರಾಣದಲ್ಲಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹಿಮೆಯನ್ನ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ವೇದವ್ಯಾಸ ದೇವರು ಗ್ರಂಥ ಮುಖಾಂತರವಾಗಿ ಏಕಾದಶಿಯ ಮಹಿಮೆಯನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಯುಧಿಷ್ಠಿರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಈ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿವಸ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು, ಯಾವ ದೇವರನ್ನ ಪೂಜಾ ಮಾಡಬೇಕು, ಅದರ ವಿಧಿವಿಧಾನವನ್ನ ನಮಗೆ ತಿಳಿಸಬೇಕು. ಕಿಂ ನಾಮ ಕೋ ವಿಧಿಸ್ತಸ್ಯ ಕೋ ದೇವಸ್ತತ್ರ ಪೂಜ್ಯತೆ. ಯುಧಿಷ್ಠಿರ ಧರ್ಮರಾಜ ಕೃಷ್ಣ ಪರಮಾತ್ಮನನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಸ್ವಾಮಿನ್ ವಿಸ್ತರೇಣ ಜನಾರ್ದನ, ನಾವು ಕೇಳಲಿಕ್ಕೆ ಉತ್ಸಾಹದಿಂದ ಕೂತಿದ್ದೀವಿ, ವಿಸ್ತಾರವಾಗಿ ಹೇಳಬೇಕು ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾ ಇದ್ದಾನೆ. ನೀ ಕೇಳಿರುವಂತಹ ಪ್ರಶ್ನೆ ಬಹಳ ಒಳ್ಳೆಯ ಪ್ರಶ್ನೆ ಮಾಡಿದ್ದೀಯಾ. ತಸ್ಮಾತ್ ಸರ್ವ ಪ್ರಯತ್ನೇನ ಕರ್ತವ್ಯೋ ಹರಿವಾಸರಃ. ಹರಿದಿನ ಅಂತ ಕರೀತಾರೆ ಏಕಾದಶಿಗೆ. ಆ ಏಕಾದಶಿಯನ್ನ ಅವಶ್ಯವಾಗಿ ಮಾಡಬೇಕಪ್ಪ. ಪೂರ್ಣವಾಗಿ ಉಪವಾಸವನ್ನ ಆಚರಣೆ ಮಾಡಬೇಕು ಏಕಾದಶಿ ದಿವಸ. ಜೊತೆಗೆ ದ್ವಾದಶಿ ದಿವಸ ಸಮಯಕ್ಕೆ ಸರಿಯಾಗಿ ಪಾರಣೆಯನ್ನ ಮಾಡಬೇಕು. ಇಷ್ಟು ಹೇಳಿ ಭಗವಂತ ಅದಕ್ಕೆ ಒಂದು ಆಖ್ಯಾನವನ್ನ ನಿನಗೆ ತಿಳಿಸ್ತೀನಿ ಕೇಳು ಅಂತ ಹೇಳೋಕ್ಕಿಂತ ಮುಂಚೆ ಒಂದೆರಡು ಮಾತು ಹೇಳ್ತಾನೆ ಭಗವಂತ. ಯಥಾಶ್ವಮೇಧೋ ಯಜ್ಞಾನ, ಯಜ್ಞಗಳಲ್ಲೇ ಅಶ್ವಮೇಧ ಹೇಗಿದೆನೋ, ನದಿಗಳಲ್ಲಿ ಜಾಹ್ನವಿ ಗಂಗಾ ನದಿ ಹೇಗಿದೆನೋ, ಹಾಗೆ ವ್ರತಗಳಲ್ಲೇ ಶ್ರೇಷ್ಠವಾದ ವ್ರತ ಅದು ಏಕಾದಶಿ. ಭಗವಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ತೇ ಜನ ಭರತ ಶ್ರೇಷ್ಠ ಮಮ ಪೂಜ್ಯಾಶ್ಚ ಸರ್ವಶಃ ಹರಿವಾಸರ ಸಂಸಕ್ತ ವರ್ತಂತೆ ಯೇ ಜನ ಭುಜಂ. ನನ್ನನ್ನ ಆರಾಧನೆ ಮಾಡಲಿಕ್ಕೆ ಹೊರಟಿರುವಂತಹ ಜನರು ಅಂತೇನಿದ್ದಾರೋ ಅವರಲ್ಲಿ ಏಕಾದಶಿ ಮಾಡುವಂಥವರು ನನಗೆ ಬಹಳ ಪ್ರೀತಿಕರವಾಗಿರುವಂಥವ್ರು. ಏಕಾದಶಿ ಉಪವಾಸ ಆಚರಣೆಯನ್ನ ಮಾಡಿ ಭಕ್ತಿಯಿಂದ ದ್ವಾದಶಿ ದಿವಸ ನಾನಾ ವಿಧವಾದ ಫಲಗಳಿಂದ, ಧೂಪಾರತಿ ದೀಪಾರತಿಗಳಿಂದ ಸರ್ವೋತ್ತಮನಾದ ಶ್ರೀಹರಿಯನ್ನ ಪೂಜಾ ಮಾಡಬೇಕಪ್ಪ. ಏಕಾದಶಿ ದಿವಸ ರಾತ್ರೋ ಜಾಗರಣಂ ತತ್ರ ಕರ್ತವ್ಯಂಚ ಪ್ರಯತ್ನತಃ. ರಾತ್ರಿ ದಿವಸ ಜಾಗರಣೆಯನ್ನ ಮಾಡಬೇಕು. ಜಾಗರಣೆ ಮಾಡೋದು ಅಂದ್ರೆ ಭಗವಂತನ ಕಥೆಯನ್ನ ಶ್ರವಣ ಮಾಡೋದು, ಪಾರಾಯಣವನ್ನ ಮಾಡೋದು. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಭಾಗವತ, ರಾಮಾಯಣ, ಮಹಾಭಾರತ ಈ ಎಲ್ಲ ಗ್ರಂಥಗಳ ಪಾರಾಯಣವನ್ನ ಮಾಡುವಂಥದ್ದು. ಆ ಜಾಗರಣೆ ಮಾಡೋದೇನಿದೆ ಅಲ್ಲ ಅದು ಯಜ್ಞಕ್ಕೆ ಸಮಾನವಾಗಿರುವಂಥದ್ದು. 5,000 ವರ್ಷಗಳವರೆಗೆ ತಪಸ್ಸನ್ನ ಆಚರಣೆ ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಪುಷ್ಯಮಾಸದ ಕೃಷ್ಣ ಪಕ್ಷದ ಏಕಾದಶಿ ಆಚರಣೆ ಮಾಡೋದ್ರಿಂದ ಬರ್ತಾ ಇದೆ. ಪಂಚವರ್ಷ ಸಹಸ್ರಾಣಿ ತಪಸ್ತತ್ವಾಚ ಯತ್ಫಲಂ. 5,000 ವರ್ಷ ತಪಸ್ ಮಾಡೋದು ಅಂದ್ರೆ ಬಹಳ ಕಷ್ಟಕರವಾಗಿರುವಂಥದ್ದು. ಅದು ಒಂದು ಏಕಾದಶಿ ಮಾಡೋದ್ರಿಂದ ಬರ್ತಾ ಇದೆ. ನಿನಗೆ ಅದಕ್ಕೋಸ್ಕರವಾಗಿ ಒಂದು ಆಖ್ಯಾನವನ್ನ, ಕಥೆಯನ್ನ ಹೇಳ್ತೀನಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹಿಮೆಯನ್ನು ತಿಳಿಸ್ತಾ ಇದ್ದಾನೆ.
ರಾಜ, ಇದು ಸಫಲವಾಗಿರುವಂಥದ್ದು, ಮನೋರಥವನ್ನ ಪೂರ್ಣ ಮಾಡುವಂಥದ್ದು ಈ ಏಕಾದಶಿ. ಹಿಂದೆ ಮಾಹಿಷ್ಮತ ಅನ್ನುವಂತಹ ರಾಜನ ಚಂಪಾವತಿ ಅನ್ನುವಂತಹ ಪಟ್ಟಣ ಇರುವಂಥದ್ದು. ಈ ಮಾಹಿಷ್ಮತ ರಾಜನಿಗೆ 4 ಜನ ಪುತ್ರರು, ಗಂಡು ಮಕ್ಕಳು 4 ಜನ. ಇವರಲ್ಲಿ ಮೊದಲನೇದವನಿದ್ದಾನಲ್ಲ, ಜ್ಯೇಷ್ಠನಾದಂಥವನು, ಮಹಾಪರಮ ಪಾಪಿಯಾಗಿರುವಂಥವನು, ಎಷ್ಟು ಪಾಪ ಮಾಡಿದ್ದ ಅಂತ ಹೇಳಿ 2 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ಮೊದಲನೇದಾಗಿ ಪರದಾರಾಭಿಗಾಮಿ, ಪರಸ್ತ್ರೀ ಸಂಘವನ್ನ ಮಾಡುವಂಥವ್ನು, ಸದಾ ದ್ಯೂತದಲ್ಲೇ ಆಸಕ್ತನಾಗಿರುವಂಥವ್ನು, ವೇಶ್ಯಾಸ್ತ್ರೀಯರ ಸಂಘವನ್ನ ಮಾಡುವಂಥವ್ನು, ತಂದೆಯ ಹಣವನ್ನ ಖರ್ಚು ಮಾಡುವಂಥವ್ನು, ಪಿತೃದ್ರವ್ಯ ಸ ಪಾಪಿಷ್ಟೋ, ಹಣವನ್ನ, ತಂದೆಯ ಹಣವನ್ನ, ಎಲ್ಲ ಸಂಪತ್ತನ್ನ ಹಾಳು ಮಾಡುವಂಥವ್ನು, ಬ್ರಾಹ್ಮಣರನ್ನ ನಿಂದನೆ ಮಾಡುವಂಥವ್ನು, ದೇವತೆಗಳಿಗೆ ಬೈಯೋಂಥವ್ನು, ದೇವತಾ ದ್ವಿಜನಿಂದಕಾಹ, ಬಾಯಿ ತೆಗೆದ್ರೆ ದೇವತೆಗಳನ್ನ, ಧರ್ಮವನ್ನ, ಬ್ರಾಹ್ಮಣರನ್ನ ನಿಂದನೆ ಮಾಡುವಂಥವ್ನು, ವೈಷ್ಣವಾನಾಂಚ ದೇವಾನ ನಿತ್ಯಂ ನಿಂದಾರತಃ ಸವೈ. ನೋಡಿ, ಪಾಪಿಷ್ಟರಾಗಬೇಕು ಅಂದ್ರೆ ಪಾಪದಲ್ಲಿ ಮೊದಲನೇದ್ದು ದೇವತೆಗಳನ್ನ, ಭಗವಂತನ ಭಕ್ತರನ್ನ ನಿಂದನೆ ಮಾಡುವಂಥದ್ದು. ಅದು ಪಾಪದಲ್ಲಿ ಮೊದಲನೇ ಪಾಪ, ಬಹಳ ದೊಡ್ಡದಾಗಿರುವಂತಹ ಪಾಪ ಅಂತ ಹೇಳ್ತಾರೆ. ನಿತ್ಯ ಇವನು ದೇವತೆಗಳನ್ನ, ದೇವರನ್ನ, ಧರ್ಮವನ್ನ ಬೈತಾ ಇರ್ತಿದ್ದ. ಅದನ್ನ ನೋಡಿ ನೋಡಿ ಈ ಮಾಹಿಷ್ಮತ ರಾಜನಿಗೆ ಬಹಳ ಬೇಜಾರಾಯ್ತು, ಮನಸ್ಸಿಗೆ ನೋವಾಯ್ತು. ಎಂಥ ಪಾಪಿಷ್ಟನಾಗಿದ್ದಾನಲ್ಲ ಮಗ ಅಂತ ಹೇಳಿ ಅವನೇನು ಮಾಡ್ದ, ತಮ್ಮ ರಾಜ್ಯದಿಂದ ತನ್ನ ಮಗನೇ ಆದರೂ ರಾಜನ ಧರ್ಮ ನಿಷ್ಠೂರತೆಯನ್ನ ನಾವು ಇದರಲ್ಲಿ ತೆಗೆದುಕೊಳ್ಳಬೇಕು. ತನ್ನ ಮಗನೇ ತಪ್ಪು ಮಾಡಿದ್ರು ಅವನನ್ನ ರಾಜ್ಯದಲ್ಲಿ ಇಟ್ಕೊಳ್ಬಾರದು ಅಂತ ಹೇಳಿ ರಾಜ್ಯದಿಂದ ಮಾಹಿಷ್ಮತ ರಾಜ ತನ್ನ ಜ್ಯೇಷ್ಠ ಮಗ ಲುಂಪಕ ಅಂತ ಅವನ ಹೆಸರು, ಅವನನ್ನ ಹೊರಗಾಕ್ಸಿದ್ದಾನೆ. ಆ ರಾಜನ ಜಾಗದಲ್ಲಿ ನಾವೇನಾದ್ರೂ ಇದ್ರೆ, ಇರ್ಲಿ ಬಿಡ್ರಿ, ನಮ್ಮ ಮಗ ಏನೋ ತಪ್ಪು ಮಾಡಿದ್ದಾನೆ ಅಂತ ಬಿಟ್ಬಿಡ್ತಾರೆ. ಆದರೆ ರಾಜ ಹಾಗಲ್ಲ. ದೇವರ ನಿಂದೆ, ಧರ್ಮದ ನಿಂದೆ, ದೇವತೆಗಳ ನಿಂದನೆ ಮಾಡಿದ್ದಾನೆ, ಮಹಾ ಪಾಪಿಷ್ಟನಾಗಿದ್ದಾನೆ ಮಗ ಅಂತ ಹೇಳಿ ರಾಜ್ಯದಿಂದ ಹೊರಗಡೆ ಹಾಕಿಸಿದ್ದಾನೆ. ಊರಿನಲ್ಲಿರುವಂತಹ ಜನರೇನಿದ್ದಾರಲ್ಲ ಅವರೆಲ್ಲ ಬೈದ್ರು, ಎಂಥ ದುಷ್ಟ ಇದ್ದಾನ್ರಿ ಮಗ ಇವನು, ಪರಿವಾರ ಜನೈಸ್ತಸ್ಯ, ಪರಿವಾರದವರೆಲ್ಲ, ಬಂಧು ಬಾಂಧವರೆಲ್ಲ ಬೈದ್ರು. ಜಾಸ್ತಿ ಏನು ಮಾತಾಡೋ ಹಾಗಿಲ್ಲ, ಯಾಕೆ ರಾಜ್ಞೋ ಭಯಾತಿಥಿ, ರಾಜನ ಆಜ್ಞೆ ಆಗಿದೆ, ಹೊರಗಾಕ್ಬಿಟ್ಟಿದ್ದಾರೆ. ಈ ಲುಂಪಕ ಇದ್ದಾನಲ್ಲ, ಅವನಿಗೆ ಅನಿಸ್ತು, ಅಲ್ಲ ನಾನು ತಂದೆ ತಾಯಿಯಿಂದ ಬಯಸ್ಕೊಂಡು ಹೊರಗೆ ಬಂದಿದ್ದೆ, ರಾಜ್ಯದಿಂದ ಹೊರಗೆ ಹಾಕಿದ್ದಾರೆ. ಮನಸ್ಸು ಚಂಚಲ ಆಗ್ಲಿಕ್ಕೆ ಬಿಡ್ತು, ಅವನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲುಂಪಕೋಪಿ ತದಾ ತ್ಯಕ್ತ ಚಿಂತೆಯಾಮಾಸ ಚಂಚಲ, ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇದ್ದಾನೆ, ನಾನೇನ್ ಮಾಡ್ಲಿ, ತಂದೆ ಈ ನಗರದಿಂದ ಹೊರಗೆ ಹಾಕಿದ್ದಾರೆ ನನ್ನ ಅಂತ ಹೇಳಿ ಇತಿ ಚಿಂತಾ ಪರೋ ಭೂತ್ವ ಮತಿಂ ಪಾಪೇ ತದಾ ಕರೋತ್. ಏನಾದ್ರೂ ಮಾಡಿ ಮತ್ತೆ ನಾ ರಾಜ್ಯಕ್ಕೆ ಸೇರ್ಕೋಬೇಕಲ್ಲ, ಹೆಂಗಾದ್ರೂ ಮಾಡಿ ರಾಜ್ಯಕ್ಕೆ ಬರ್ಬೇಕಲ್ಲ, ನಮ್ಮಪ್ಪ ಹೊರಗೆ ಹಾಕಿದ್ದ ರಾಜ್ಯದಿಂದ ಅಂತ ಹೇಳಿ ಏನಾದ್ರೂ ಉಪಾಯ ಹುಡುಕಬೇಕು ಅಂತ ಅಲ್ಲಿಂದ ಹೊರಟ. ರಾತ್ರಿ ಸಮಯ, ಹಣವನ್ನೆಲ್ಲ ದೋಚಬೇಕು, ಹಗಲಿನಲ್ಲಿ ವನವನ್ನ ಸಂಚಾರ ಮಾಡಿ ರಾತ್ರಿ ಪುರದಲ್ಲಿ ಆ ಸಮಯದಲ್ಲಿ ಮತ್ತೆ ಸಂಚಾರ ಮಾಡೋದು ಅಂತ ಯೋಚನೆ ಮಾಡ್ದ. ಚಂಪಾವತಿ ನಗರವನ್ನ ಬಿಟ್ಟು ಗಹನವಾಗಿರುವಂತಹ ವನವನ್ನ ಸೇರಿದ್ದಾನೆ. ಹೋಗ್ಲಿ, ಕಾಡಿಗೆ ಬಂದ, ಅಲ್ಲಾದ್ರೂ ಒಳ್ಳೆಯವನಾಗಿದ್ನ? ಇಲ್ಲ, ರಾತ್ರಿಯೆಲ್ಲ ಚೌರ್ಯ ಕಳ್ಳತನ ಮಾಡ್ತಿದ್ದ. ಬೆಳಗ್ಗೆ ಊರಿನಲ್ಲಿ ಸಂಚಾರ ಮಾಡಿ ಹೊಡೆದು ಬಡದು ಆ ಹಿಂಸೆಯನ್ನ ಮಾಡಿ ಜನರಲ್ಲಿರುವಂತಹ ಸಂಪತ್ತನ್ನ ದೋಚಿ ಹೋಗ್ತಾ ಇದ್ದಾನೆ. ಚೌರ್ಯ ಮಾಡುವಂತಹ ಸಮಯದಲ್ಲಿ ಒಂದೊಂದ್ಸಲ ಸಿಕ್ಕಿ ಬಿದ್ರು
ಮಾಹಿಷ್ಮತ ರಾಜನ ಭಯದಿಂದ ಪುರಜನರು ಅವನನ್ನ ಬಿಟ್ಬಿಡ್ತಿದ್ರು. ಹೋಗ್ಲಿ ಬಿಡಪ್ಪ, ರಾಜನ್ ಮಗ ಯಾಕೆ ಬೇಕು ಅಂತ ಬಿಟ್ಬಿಡ್ತಿದ್ರು. ನಿತ್ಯ ಮಾಂಸವನ್ನ ಹಣ್ಣುಗಳನ್ನ ತಿಂತಾ ಕಾಲ ಕಳಿತಾ ಹೋದ. ದುಷ್ಟ ಇವನೇನು ವಾಸ ಮಾಡ್ತಾ ಇದ್ನಲ್ಲ, ಈ ಆಶ್ರಮ ಅದು ಭಗವಂತನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಅಲ್ಲಿ ಒಂದು ಅಶ್ವತ್ಥ ವೃಕ್ಷ ಇತ್ತು. ಇವನೇನ್ ಮಾಡ್ತಿದ್ದ, ಆ ಅಶ್ವತ್ಥ ವೃಕ್ಷದ ಸನಿಹದಲ್ಲಿ ಈ ಲುಂಪಕ ಏನಿದ್ದಾನಲ್ಲ, ರಾಜನ ಮಗ, ಅವನಲ್ಲಿ ವಾಸ ಮಾಡ್ತಾ ಇದ್ದ. ನಿಷ್ಕಾಮ ಕರ್ಮ ಅನ್ನೋದೇ ಗೊತ್ತಿಲ್ಲ, ಅವನು ಮಾಡೋದೆಲ್ಲ ದುಷ್ಕರ್ಮನೆ, ಪಾಪಿಷ್ಟವಾದ ಕೆಲಸವನ್ನು ಮಾಡುವಂಥವನು. ನಿತ್ಯದಲ್ಲಿ ಮಾಡ್ತಿದ್ದ, ಯಾವತ್ತೋ ಒಂದ್ ದಿವಸ ಮಾಡೋದಲ್ಲ ಕೆಟ್ಟ ಕೆಲಸ, ನಿತ್ಯದಲ್ಲಿ ಕೆಟ್ಟ ಕೆಲಸವನ್ನು ಮಾಡ್ತಿದ್ದ. ಭವಿಷ್ಯೋತ್ತರ ಪುರಾಣ ಹೇಳ್ತದೆ, ದುಷ್ಕರ್ಮ ನಿರತಾಸ್ತಸ್ಯ ಕುರುವತಃ ಕರ್ಮ ನಿಂದಿತಂ. ಯಾವ ಕೆಲಸವನ್ನ ಶಾಸ್ತ್ರ ಮಾಡಬೇಡ ಅಂತ ಹೇಳ್ತದೋ ಆ ಕೆಲಸವನ್ನ ನಿತ್ಯದಲ್ಲಿ ಮಾಡುವಂಥವ್ನು. ಯಾವಾಗಲೂ ಕೆಟ್ಟ ಕೆಲಸದಲ್ಲಿ ಆಸಕ್ತನಾಗಿರುವಂಥವ್ನು. ಆ ಸಮಯದಲ್ಲಿ ಪೌಷ್ಯಸ್ಯ ಕೃಷ್ಣ ಪಕ್ಷೇತು ಸಂಪ್ರಾಪ್ತಂ ಸಫಲಾದಿನಂ. ಈ ಪುಷ್ಯಮಾಸದ ಕೃಷ್ಣ ಪಕ್ಷದ ಏಕಾದಶಿ ಪ್ರಾಪ್ತವಾಗಿದೆ. ದಶಮಿ ದಿವಸ ಸಿಕ್ಕಾಪಟ್ಟೆ ಅವನಿಗೆ ಚಳಿ ಜ್ವರ. ಲುಂಪಕ ವಸ್ತ್ರ ಸಹಿತ ಇಲ್ಲ, ಅಷ್ಟು ಮೂರ್ಛೆ ಹೋಗ್ಬಿಟ್ಟಿದ್ದಾನೆ. ದಶಮಿ ದಿವಸೇ ರಾಜನ್ ನಿಶಾಯಾಂ ಶೀತ ಪೀಡಿತ. ಉಪವಾಸ, ಜ್ವರದಲ್ಲಿ ಏನು ತಿನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಶ್ವತ್ಥ ವೃಕ್ಷದ ಸನಿಹದಲ್ಲಿ ಬಿದ್ದಿದ್ದಾನೆ. ಶೀತದ ಬಾಧೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ನಿದ್ದೆ ಇಲ್ಲ, ಪ್ರಾಣ ಹೋಗ್ತದೋ ಅಥವಾ ಪ್ರಾಣ ಇರ್ತದೋ ಆ ರೀತಿ ಒಂದು ಚಳಿಯಲ್ಲಿ ಹಲ್ಲೆಲ್ಲ ಕಡಿತಾ ಇದೆ. ಅಷ್ಟು ಚಳಿ ಆಗ್ತಾ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನ ನಿದ್ರಾಂ ನ ಸುಖಂ ತಸ್ಯ ನಗತ ಪ್ರಾಣ ಇವಾಭವತ್. ಇವತ್ತು ಪ್ರಾಣ ಹೋಗ್ತದೋ ನಾಳೆ ಹೋಗ್ತದೋ, ಆಹಾರ ಇಲ್ಲ, ಚಳಿ ಆಗ್ತಾ ಇದೆ, ಉಪವಾಸದಿಂದ ಇದ್ದಾನೆ. ಸಫಲ ದಿನ ಬೆಳಗ್ಗೆ ಉಪವಾಸ, ಏಕಾದಶಿ ಪೂರ್ಣ ಉಪವಾಸ ಮಾಡಿದ್ದಾನೆ. ಇನ್ನೇನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು, ಶಕ್ತಿ ಇಲ್ಲ, ಹಂಗೆ ಬಿದ್ದಿದ್ದಾನೆ. ಅಷ್ಟೊತ್ತರೊಳಗೆ ಸೂರ್ಯಾಸ್ತ ಆಗಿದೆ. ಅತೀ ದುಃಖದಿಂದ ಅಳ್ತಾ ಇದ್ದಾನೆ ಜೋರಾಗಿ. ಅಶ್ವತ್ಥ ವೃಕ್ಷದ ಫಲಗಳನ್ನು ತಿನ್ನಬೇಕು ಅಂತ ಹೋಗ್ತಾನೆ, ತಿನ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಫಲಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾನೆ. ನೋಡ್ರಿ, ಎಲ್ಲೋ ಒಂದ್ ಸ್ವಲ್ಪ ಪುಣ್ಯ ಇರ್ತದೆ. ಆ ಪುಣ್ಯದ ಪ್ರಭಾವದಿಂದ ಭಗವಂತ ಆ ರೀತಿಯಾಗಿ ಅನುಗ್ರಹ ಮಾಡ್ತಾನೆ. ಪೂರ್ಣ ಏಕಾದಶಿ ಆಚರಣೆ ಮಾಡಿದ್ದಾನೆ. ನಿದ್ರೆ ಇಲ್ಲದೆ ಕಳೆದಿದ್ದಾನೆ. ಹಣ್ಣು ತಿನ್ನಬೇಕು ಅಂದ್ರೂ ತಿನ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪೂರ್ಣ ಜಾಗರಣೆ ಆಯಿತು. ಭಗವಂತನಿಗೆ ಪ್ರೀತಿಕರವಾದ ಏಕಾದಶಿ ಆಚರಣೆಯಾಗಿದೆ. ಆ ಹಣ್ಣನ್ನ ನೈವೇದ್ಯ ಮಾಡಿದ್ದಾನೆ. ಈ ವ್ರತದ ಪ್ರಭಾವದಿಂದ, ಏಕಾದಶಿ ಆಚರಣೆಯ ಪ್ರಭಾವದಿಂದ ಲುಂಪಕ ಜ್ಞಾತವಾಗಿ ತಿಳಿದು ಮಾಡಿದ್ದಲ್ಲ, ತಿಳಿಯದೇ ಮಾಡಿದ್ದು, ತನಗೆ ಅರಿವಿಲ್ಲದೆ ಮಾಡಿರುವಂಥದ್ದಾದ್ರೂ ವ್ರತ ಅಂತೂ ಮಾಡಿದ್ದಾನ. ಅದರ ಪ್ರಭಾವದಿಂದ ರಾಜನಿಗೆ ಒಳ್ಳೆ ರಾಜ್ಯ ಪ್ರಾಪ್ತಿಯಾಗಿರುವಂಥದ್ದು. ವ್ರತಾನುಷ್ಠಾನದ ಪ್ರಭಾವದಿಂದ ಅವನಿಗೆ ಹೆಂಗ್ ರಾಜ್ಯ ಸಿಕ್ತು ಅಂತ ಕೇಳ್ತಾನೆ ಧರ್ಮರಾಜ. ಅದಕ್ಕೆ ಹೇಳ್ತಾರೆ ವೇದವ್ಯಾಸ ದೇವರು, ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ದ್ವಾದಶಿ ದಿವಸ ಒಂದು ಅಶ್ವ, ಒಳ್ಳೆ ಅಲಂಕಾರವಾಗಿರುವಂತಹ ಅಶ್ವ ಲುಂಪಕನ ಆಶ್ರಮದೊಳಗೆ ಬಂದಿರುವಂಥದ್ದು. ಅಶರೀರವಾಣಿ ಆಗ್ತಾ ಇದೆ, ಹೇ ಕುಮಾರ, ನೀನು ಒಳ್ಳೆಯ ಸಫಲ ಏಕಾದಶಿ, ಒಳ್ಳೆಯ ಪುಣ್ಯಪ್ರದವಾಗಿರುವಂತಹ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಆಚರಣೆ ಮಾಡಿದ್ದೀಯಾ. ವಾಸುದೇವನ ಅನುಗ್ರಹ ನಿನ್ಮೇಲೆ ಆಗಿದೆ. ನಿನಗೇನ್ ಕುದುರೆ ಕೊಟ್ಟಿದ್ದೀವಲ್ಲ, ಆ ಕುದುರೆ ಮೇಲೆ ಹತ್ತು. ಆ ಕುದುರೆ ಸೀದಾ ನೇರವಾಗಿ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತದೆ. ಅಲ್ಲ, ಅವನಂದ, ಮತ್ ನಮ್ಮಪ್ಪನ ಇಷ್ಟೆಲ್ಲ ಪಾಪ ಮಾಡಿದ್ದೀನಿ, ನನ್ನ ಕೊಂದ ಹಾಕ್ತಾನೀಗ ನೋಡಿದ್ರೆ ಅಂತ ಅವನ ಮನಸ್ಸಿನಲ್ಲಿ ಅಳುಕು. ಅದಕ್ಕೆ ಆ ಆಕಾಶವಾಣಿ ಹೇಳ್ತಾ ಇದೆ, ನಿನ್ ತಂದೆ ನಿನಗೆ ಬಹಳ ಪ್ರೀತಿ ಮಾಡ್ತಾನೆ, ಹೋಗು ಅಂತ ಹೇಳಿದಾಗ ಬಹಳ ಸಂತೋಷ ಆಗಿ ಅವನ ಕುದುರೆ ಹತ್ತಿದ್ದಾನೆ. ಕುದುರೆ ಹತ್ತಿದ ಮೇಲೆ ಒಳ್ಳೆ ಆಭರಣಗಳಿಂದ ಕೂಡಿರುವಂಥದ್ದು, ಅಲಂಕಾರ ಮಾಡಿರುವಂತಹ ಕುದುರೆ, ಅದರಲ್ಲಿ ಕೂತ ನೇರವಾಗಿ ಬಂದಿದ್ದಾನೆ. ತಂದೆಯನ್ನ ನಮಸ್ಕಾರ ಮಾಡಿದ್ದಾನೆ. ವೈಷ್ಣವಾಯ ತದೋ ದತ್ತಂ ಪಿತ್ರ ರಾಜ್ಯಂ ಅಕಂಟಕಂ.
ಇವನಲ್ಲಿರುವಂತಹ ಬದಲಾವಣೆಯಾದದ್ದನ್ನು ನೋಡಿ ಬಹಳ ಸಂತೋಷ ಆಗಿದೆ ರಾಜನಿಗೆ. ಭಗವಂತನಲ್ಲಿ ಭಕ್ತಿ ಉಂಟಾಗಿದೆ ಅಲ್ಲಪ್ಪ ನಿನಗೆ. ಕೃಷ್ಣೇ ಮತಿಶ್ಚ ತಸ್ಯಾಸೀತ್ ಪರಮಾ ವೈಷ್ಣವೀ ತಥ. ಇದಕ್ಕಿಂತ ಇನ್ನೇನು ಬೇಕು? ಬಹಳ ಸಂತೋಷ ಆಯ್ತು. ತನ್ನ ಹಿರಿಯ ಮಗ ಇವ ಲುಂಪಕ ಅಂತ ಹೇಳಿ ತತಸ್ಸ ವಾರ್ಧಕೆ ಪ್ರಾಪ್ತೆ ರಾಜ್ಯಂ ಪುತ್ರೇ ನಿವೇಶತ. ಇವನಿಗೆ ವಾರ್ಧಕ್ಯ ಬಂದಂತಹ ಸಂದರ್ಭದಲ್ಲಿ ಅನೇಕ ವರ್ಷಗಳ ರಾಜ್ಯ ಆಳಿದ ಮಗನಿಗೆ, ಆ ವಿಷ್ಣು ಭಕ್ತನಾಗಿರುವಂತಹ ಮಗನಿಗೆ ಪಟ್ಟವನ್ನ ಗಟ್ಟಿ ವನಂ ಗತಂ, ವನಕ್ಕೆ ಹೋಗಿ ವಿಷ್ಣು ಭಕ್ತಿ ಪರಾಯಣ, ವಿಷ್ಣುವಿನಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ದಾನೆ. ವಾನಪ್ರಸ್ಥನಾದ ಆ ರಾಜ ಮುಂದೆ ಸಾಧನೆಯನ್ನ ಮಾಡಿ ಮರಣಾನಂತರ ವಿಷ್ಣು ಲೋಕವನ್ನ ಕುರಿತು ಹೋಗಿದ್ದಾನಪ್ಪ. ಸಾಧಯಿತ್ವಾ ತಥಾತ್ಮಾನಂ ವಿಷ್ಣು ಲೋಕೆ ಜಗಾಮಹ. ಭವಿಷ್ಯೋತ್ತರ ಪುರಾಣ ಹೇಳ್ತಾ ಇದೆ. ಹೀಗೆ ಈ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನ ಯಾರು ಆಚರಣೆಯನ್ನ ಮಾಡ್ತಾರೋ ಅವರು ಜೀವನದಲ್ಲಿ ಯಶಸ್ಸನ್ನ ಪಡಿತಾರಪ್ಪ. ಭಗವಂತನ ಅನುಗ್ರಹ ಪಡಿತಾರೆ. ಧನ್ಯಾಸ್ತೆ ಮಾನವ ಲೋಕೆ ಸಫಲಾ ವ್ರತಧಾರಿಣ ತಸ್ಮಿನ್ ಜನ್ಮನಿ ತೇ ಮೋಕ್ಷಂ ಲಭಂತೆ ನಾತ್ರ ಸಂಶಯ. ಏಕಾದಶಿ ಆಚರಣೆಯಿಂದ ಕೃಷ್ಣ ಪರಮಾತ್ಮ ಭಗವಂತ ಅನುಗ್ರಹ ಆಗತ್ತೆ. ರಾಜಸೂಯ ಫಲಂ ಪ್ರಾಪ್ಯ, ರಾಜಸೂಯ ಮಾಡಿದಂತಹ ಫಲ ಬರ್ತಾ ಇದೆ. ಜೊತೆಗೆ ವಸೇತ್ ಸ್ವರ್ಗೇ ಚ ಮಾನವ, ಸ್ವರ್ಗಕ್ಕೆ ಹೋಗ್ತಾನೆ. ಒಳ್ಳೆಯ ಕರ್ಮವನ್ನ ಮಾಡಿ ಜ್ಞಾನದ್ವಾರ ಭಗವಂತ ಮೋಕ್ಷವನ್ನೇ ಕೊಡ್ತಾನೆ ಅಂತ ಹೇಳಿ ಕೃಷ್ಣ ಪರಮಾತ್ಮ ಧರ್ಮರಾಯನಿಗೆ ಈ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹಿಮೆಯನ್ನ ಈ ರೀತಿಯಾಗಿ ತಿಳಿಸಿದ್ದಾನೆ.